ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡೋಕೆ ನಿಖಿಲ್ ಕುಮಾರಸ್ವಾಮಿ ನಿರಾಕರಿಸಿದ್ದಾರೆ. ಸ್ಪಷ್ಟವಾಗಿ ಮಾಧ್ಯಮಗಳ ಮುಂದೆಯೇ ನೋ ಅಂತ ಹೇಳಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಇದರ ಬೆನ್ನಲ್ಲೇ ದಳಪತಿಗಳು ಅಲರ್ಟ್ ಆಗಿದ್ದಾರೆ. ಇವತ್ತು ದೊಡ್ಡಗೌಡರ ಮನೆಯಲ್ಲಿ ಮಂಡ್ಯ ಕುರಿತು ಸಭೆ ನಡೀತಾ ಇದೆ. ದೇವೇಗೌಡರ ಪದ್ಮನಾಭನಗರದಲ್ಲಿರುವಂತಹ ನಿವಾಸದಲ್ಲಿ ನಡೀತಾ ಇರುವಂತಹ ಸಭೆ ಇದು. ಸಭೆಯಲ್ಲಿ ಮಂಡ್ಯ ಜಿಲ್ಲೆಯ ಜೆಡಿಎಸ್ ನಾಯಕರು ಭಾಗಿಯಾಗ್ತಿದ್ದಾರೆ. ಯಾವ ಕಾರಣಕ್ಕೆ? ನಿಖಿಲ್ ಕುಮಾರಸ್ವಾಮಿ ಅಥವಾ ಎಚ್.ಡಿ. ಕುಮಾರಸ್ವಾಮಿಯವರೇ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು ಅನ್ನುವಂತಹ ಒತ್ತಾಯವನ್ನ ಮಾಡೋಕೆ ಸದ್ಯ ದಳಪತಿಗಳ ಸಭೆ ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ. ಜಿಲ್ಲೆಯಲ್ಲ ಎಲ್ಲ ನಮ್ಮ ಮುಖಂಡರುಗಳು ಕಾರ್ಯಕರ್ತರು ನಮ್ಮ ಮೇಲೆ ಅತ್ಯಂತ ಒಂದು ಪ್ರೀತಿ ವಿಶ್ವಾಸದಿಂದ ಕಾಣ್ತಕ್ಕಂಥದ್ದು. ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ಅವರ ಭಾವನೆಗಳನ್ನ ವ್ಯಕ್ತಪಡಿಸಿದ್ದಾರೆ. ಆದರೆ ನಿನ್ನೆ ದಿನ ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ, ಮತ್ತೆ ಸ್ಪಷ್ಟವಾಗಿ ಹೇಳ್ತೀನಿ, ಪದೇ ಪದೇ ಇದು ನಾನು ಹೇಳೋದಿಲ್ಲ. ಇದೇ ಕೊನೆ ಬಾರಿ ಹೇಳ. ದಯಮಾಡಿ ಇದು ರೆಕಾರ್ಡ್ ಮಾಡ್ಕೊಳ್ಳಿ. ಯಾಕೆಂದ್ರೆ ನಾನು 1 ವರ್ಷದಿಂದ ಕೇಳಿದಾಗಲೂ ಒಂದೇ ಮಾತು, ನಿನ್ನೆ ಕೇಳಿದ್ರು ಒಂದೇ ಮಾತು, ಇವತ್ತು ಕೇಳಿದ್ರು ಒಂದೇ ಮಾತು, ನಾಳೆ ಕೇಳಿದ್ರು ಒಂದೇ ಮಾತು. ನಾನು ಈ ಬಾರಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಆಕಾಂಕ್ಷಿ ಅಲ್ಲ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾ ಹೋಗ್ತಾರೆ. ಮಂಜುನಾಥ್, ಮಂಡ್ಯ ಲೋಕಸಭಾ ಕ್ಷೇತ್ರದ ಟಿಕೆಟ್ಗೆ ಮೈತ್ರಿ ಫೈಟ್ ಬೆನ್ನಲ್ಲೇ ದೇವೇಗೌಡರ ಮನೆಯಲ್ಲಿ ನಡೀತಾ ಇರುವಂತಹ ಸಭೆ ಇದು. ಮಂಡ್ಯ ನಾಯಕರುಗಳು ಮಾಡ್ತಾ ಇರುವಂತಹ ಆಗ್ರಹ ಅಥವಾ ಒತ್ತಾಯ ಏನು? ಮತ್ತೊಂದು ಕಡೆಗೆ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆಗೆ ಇಷ್ಟು ನೇರವಾಗಿ ನಿರಾಕರಣೆ ಮಾಡುವುದಕ್ಕೆ ಏನು ಕಾರಣ ಅಂತ ಹೇಳಿ? ವಿದ್ಯಾಶ್ರೀ, ಮಂಡ್ಯ ಒಂದು ರಾಜಕಾರಣ ಯಾವಾಗಲೂ ಕೂಡ ಸಾಕಷ್ಟು ಸದ್ದು ಮಾಡುತ್ತೆ. ಈ ಬಾರಿ ಕೂಡ ಈ ಒಂದು ಚುನಾವಣೆಗೆ ಇನ್ನೂ ಕೂಡ ಕೆಲವು ತಿಂಗಳು ಬಾಕಿ ಇದೆ. ಆದ್ರೆ ಈ ಸಂದರ್ಭದಲ್ಲಿ ಈಗಾಗಲೇ ಮಂಡ್ಯದ ಚುನಾವಣಾ ಕಾವು ರಂಗೇರುವಂತದ್ದು. ಪ್ರಮುಖವಾಗಿ ಜೆಡಿಎಸ್ ಈ ಒಂದು ಮಂಡ್ಯದ ಭದ್ರಕೋಟೆ ಜೊತೆಗೆ ಭದ್ರಕೋಟೆಯಲ್ಲಿ ಗೆಲ್ಲಬೇಕು ಅನ್ನೋದು ಜೆಡಿಎಸ್ ನಾಯಕರ ಲೆಕ್ಕಾಚಾರ. ಆದ್ರೆ ಇಲ್ಲಿ ಯಾರನ್ನ ಅಭ್ಯರ್ಥಿ ಮಾಡಬೇಕು ಅನ್ನೋದು ಸಾಕಷ್ಟು ಚರ್ಚೆಗಳು ಜೆಡಿಎಸ್ ಪಾಳ್ಯದಲ್ಲಿ ನಡೀತಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಮಂಡ್ಯ ನಾಯಕರು ಎಲ್ಲರೂ ಕೂಡ ಸಭೆ ಸೇರಿ ಒಂದು ಲೈನ್ ಅಜೆಂಡವನ್ನ, ಒಂದು ಲೈನ್ ರೆಸಲ್ಯೂಷನ್ ಅನ್ನ ಪಾಸ್ ಮಾಡಿರುವಂತದ್ದು. ಅದು ದೇವೇಗೌಡರ ಕುಟುಂಬದಿಂದ ಯಾರಾದ್ರೂ ಒಬ್ರು, ಅದು ಎಚ್.ಡಿ.ಕೆ ಆಗಿರ್ಬೋದು ಅಥವಾ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡಬೇಕು ಅನ್ನೋದು ಒಂದು ನಿರ್ಣಯವನ್ನ ತೆಗೆದುಕೊಂಡಿದ್ರೆ ಈ ಬಗ್ಗೆ ಈಗಾಗಲೇ ಎಚ್.ಡಿ. ದೇವೇಗೌಡರಿಗೂ ಜೊತೆಗೆ ಕುಮಾರಸ್ವಾಮಿ ಅವರಿಗೂ ಮಾಹಿತಿಯನ್ನ ರವಾನೆ ಮಾಡಿರುವಂತದ್ದು. ಆದ್ರೆ ಏನು ಕಳೆದ ಹಲವು ದಿನಗಳಿಂದ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿರುವಂತದ್ದು ನಾನು ಸ್ಪರ್ಧೆ ಮಾಡ್ತೀನೋ ಇಲ್ವೋ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟವಾದಂತಹ ನಿರ್ಧಾರವನ್ನ ತೆಗೆದುಕೊಂಡಿಲ್ಲ ಅನ್ನೋ ಮಾತನ್ನ ಹೇಳಿರುವಂತದ್ದು. ಇನ್ನೊಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಅವರು ನಿನ್ನೆ ಮಂಡ್ಯದಲ್ಲಿ ಸ್ವತಃ ಹೇಳಿರುವಂತದ್ದು ತಾನು ಮಂಡ್ಯದ ಟಿಕೆಟ್ ಆಕಾಂಕ್ಷಿ ಅಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ. ಯಾಕಂದ್ರೆ ಮಂಡ್ಯದಲ್ಲಿ ಈಗಾಗಲೇ 2019ರ ಚುನಾವಣೆಯಲ್ಲಿ ನಿಖಿಲ್ ಸ್ಪರ್ಧೆ ಮಾಡಿದ್ರು, ಸೋತಿದ್ರು. ಜೊತೆಗೆ ರಾಮನಗರದಲ್ಲೂ ಕೂಡ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿದ್ರು. ಹೀಗಾಗಿ ಸಕ್ರಿಯ ರಾಜಕಾರಣದಿಂದ ಒಂದಷ್ಟು ದಿನಗಳ ಕಾಲ ದೂರ ಇದ್ರು. ಆದ್ರೆ ತಮ್ಮ ತಂದೆಯ ಅನಾರೋಗ್ಯ ಆದ ಕಾರಣ ಮತ್ತೆ ರಾಜಕೀಯಕ್ಕೆ ಬಂದಿರುವಂತದ್ದು. ಆದ್ರೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ತನಗೆ ಕೇವಲ ಮಂಡ್ಯ ಕ್ಷೇತ್ರವಲ್ಲ, ಇಡೀ ರಾಜ್ಯದಲ್ಲಿರುವಂತಹ 28 ಕ್ಷೇತ್ರಗಳನ್ನ ಎನ್ಡಿಎ ಮೈತ್ರಿಕೂಟ ಗೆಲ್ಲಬೇಕು ಅನ್ನೋದು ತನ್ನ ಒಂದು ಒತ್ತಾಯ, ಅಂದ್ರೆ ಒಂದು ಲೆಕ್ಕಾಚಾರ ಆಗಿರುವಂತದ್ದು. ಹಾಗಾಗಿ ನಾನು ಈ ಬಾರಿ ಸ್ಪರ್ಧೆ ಮಾಡೋದಿಲ್ಲ ಅನ್ನೋ ಮಾತನ್ನ ಹೇಳಿರುವಂತದ್ದು. ಆದ್ರೆ ಮಂಡ್ಯದ ನಾಯಕರು ಇವತ್ತು ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಏನು ಪ್ರಮುಖವಾಗಿ ಜೆಡಿಎಸ್ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ಎಚ್.ಡಿ. ದೇವೇಗೌಡರನ್ನ ಭೇಟಿ ಮಾಡಿ ಈ ಬಗ್ಗೆ ಒಂದು ಚರ್ಚೆಯನ್ನ ನಡೆಸೋದಕ್ಕೆ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ಇನ್ನೇನು 11 ಗಂಟೆ ನಂತರ ಅಥವಾ 11:15 ನಂತರ ಈ ಒಂದು ಸಭೆ ಆರಂಭ ಆಗುತ್ತೆ ದೇವೇಗೌಡರ ನಿವಾಸದಲ್ಲಿ. ಈ ಒಂದು ಸಭೆಯಲ್ಲಿ ಮಂಡ್ಯದ ಜೆಡಿಎಸ್ ನಾಯಕರೆಲ್ಲರೂ ಕೂಡ ಒಕ್ಕರಲಿನಿಂದ ಒಂದು ಒತ್ತಾಯವನ್ನ ಮಾಡಲಿದ್ದಾರೆ. ಕುಮಾರಸ್ವಾಮಿ ಅಥವಾ ನಿಖಿಲ್ ಅವರು ಸ್ಪರ್ಧೆ ಮಾಡೋದಕ್ಕೆ ತಾವು ಮನವೊಲಿಸಬೇಕು ಅನ್ನೋ ಒಂದು ಮನವಿಯನ್ನ, ಒಂದು ಒತ್ತಡವನ್ನ ಎಚ್ ಡಿ ಅಂದ್ರೆ ದೇವೇಗೌಡರ ಮೇಲೆ ಒತ್ತಡ ಹಾಕುವಂತ ಕೆಲಸ ಮಾಡಲಿಕ್ಕೆ ಈಗಾಗಲೇ ತೀರ್ಮಾನವನ್ನ ತೆಗೆದುಕೊಂಡು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಈ ಒಂದು ಸಭೆ ಕೂಡ ಆರಂಭ ಆಗುತ್ತೆ. ಹೀಗಾಗಿ ಕಾದ್ ನೋಡಬೇಕು ಈ ಸಭೆಯಲ್ಲಿ ದೇವೇಗೌಡರು ಯಾವ ರೀತಿಯ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ, ಅಥವಾ ತಮ್ಮ ಪುತ್ರ ಅಥವಾ ಮೊಮ್ಮಗನಿಗೆ ಸ್ಪರ್ಧೆ ಮಾಡೋದಕ್ಕೆ ಸೂಚನೆ ಕೊಡ್ತಾರ, ಅಥವಾ ಏನು ಅಂದ್ರೆ ಮಂಡ್ಯದ ನಾಯಕರಿಗೆ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಕೊಡ್ತಾರ ಅನ್ನೋದನ್ನ ಕಾದ್ ನೋಡಬೇಕಾಗಿರುವಂತದ್ದು. ವಿದ್ಯಾಶ್ರೀ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.